ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಖಾರದ ಪುಲ್ಕಾರಿ. ಚಪಾತಿ ಅಂತೂ ಕರಿಬೋದು, ಪುಲ್ಕ ಅಂತೂ ಕರಿಬೋದು. ಆಮೇಲೆ ಟೊಮೆಟೊ ಮತ್ತು ಈರುಳ್ಳಿ ಬಾಜಿ ರೀ. ಇವೆರಡೂ ಒಂದೇ ವಿಡಿಯೋದಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಬಾರಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರೆಲ್ಲ ನೋಡತ್ತೀರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ವಿಡಿಯೋ ಪೂರ್ತಿ ನೋಡಿರಿ, ಅಂದರೆ ಎರಡು ಒಂದೇ ವಿಡಿಯೋದಾಗನ ಹಾಕಿನಿ ನಾ ಎರಡು ರೆಸಿಪಿನೂ. ಓಕೆ, ಫಸ್ಟಿಗೆ ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಗೋಧಿ ಹಿಟ್ಟಕ್ಕೆ ಒಂಚೂರು ಕೆಂಪು ಚಟ್ನಿ ಅಂತೇಳಿ ಮಾಡ್ಕೊಂಡು ಟೊಮೆಟೊ ತೊಕ್ಕ ಅಂತೇಳಿ ನಾನು ಮಾಡಿ ಇಟ್ಕೊಂಡಿರ್ತೀನಿ ರೀ ಸ್ಟಾಕಿದ್ದು. ಅದನ್ನು 1 ಸ್ಪೂನ್ ಅಷ್ಟು ಹಾಕಿನಿ. ಅಷ್ಟೇ ಖಾರ ಇರುತ್ತದೆ ಸ್ವಲ್ಪ. ಇದು ಹೆಂಗೆ ಮಾಡೋದಂತ ನಿಮ್ಗೆ ಗೊತ್ತಿರ್ಲಿಕ್ಕಂದ್ರೆ ವಿಡಿಯೋ ಲಿಂಕ್ ಮ್ಯಾಲೆ ಕೊಟ್ಟಿರ್ತೀನಿ ರೀ. ಅದು ಫಸ್ಟ್ ಬರುತ್ತಾ, ಅದು ನೋಡಿರಿ, ನೀವು ಚೆಕ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೀನಿ ಮತ್ತು ಅಜ್ವಾನ್ ರೀ, ಓಂಕಾಳು ಅಂತ ಕರೀತಾರಲ್ಲ, ಅದನ್ನು ಹಾಕ್ಕೊಂಡೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಗೋಧಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊರಿ. ನಾ ಇಲ್ಲಿ ಒಂದು ಅರ್ಧ kg ಅಷ್ಟು ತೊಗೊಂಡೀನಿ ರೀ. ಅರ್ಧ kgಕ್ಕಿಂತ ಕಮ್ಮಿನೇ ತೊಗೊಂಡೀನಿ ಸ್ವಲ್ಪ. ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡೀನಿ ರೀ ಇದಕ್ಕೆ. ಇದನ್ನು ಲಂಚ್ ಬಾಕ್ಸಿಗೆ ಆಯ್ತು, ಮುಂಜಾನೆ ಬ್ರೇಕ್ಫಾಸ್ಟಿಗೆ, ಟಿಫಿನ್ಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ. 2 ದಿವಸ ಇಟ್ಟು ತಿಂದ್ರೂ ಅಷ್ಟೇ ಸಾಫ್ಟಾಗೇ ಇರ್ತಾವೆ ರೀ ಇವು, ಏನೂ ಆಗಂಗಿಲ್ಲ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಅಚ್ಚ ಖಾರದ ಪುಡಿ ಹಾಕ್ಕೊಂಡೀನಿ ರೀ ಸ್ವಲ್ಪ. ಈಗ ಇವನ್ನೆಲ್ಲನೂ ಒಣದನ್ನು ಸ್ವಲ್ಪ ಕಲಿಸ್ಕೋಬೇಕು ರೀ ಚಲೋತ್ನಾಗ. ಫಸ್ಟಿಗೆ ನೀರು ಹಾಕೋಬಾರ್ದು, ಇವೆಲ್ಲ ಮೊದಲೇ ಮಿಕ್ಸ್ ಮಾಡ್ಕೋಬೇಕು ಒಣ ಹಿಟ್ಟೊಳಗೆ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು ರೀ. ಇದು ಖಂಡಿತ ನೀವೆಲ್ಲರೂ ಇಷ್ಟ ಆಗೇ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಂತ. ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಇದು ಸೇಮ್ ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೀರಲ್ರಿ ಹಂಗೆ ನಾದ್ಕೋರಿ. ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ನಿಮ್ಗೆ ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ ರೀ ನಾ ಇಲ್ಲಿ ವಿಡಿಯೋ. ಆಮೇಲೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿರೋ ಬಾಜಿನೂ ಹೆಂಗೆ ಮಾಡ್ಬೇಕಂತೇಳಿ ಇದೇ ವಿಡಿಯೋದಾಗನ ತೋರಿಸ್ತೀನಿ ರೀ ನಾನು ನಿಮ್ಗೆ. ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿರಿ. ಹೊಸದಾಗಿ ಯಾರ್ಯಾರು ನೋಡತ್ತೀರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಓಕೆ, ಫೈನಲಾಗಿ ಈ ಟೈಪ ಆಗುತ್ತೆ ನೋಡಿರಿ. ಈ ಟೈಪ್ ನಾದಿಟ್ಕೋಬೇಕು ಸಾಫ್ಟಾಗಿ. ಎಷ್ಟು ಚೆನ್ನಾಗಿ ನಾದ್ತಿರಲ್ಲ ಅಷ್ಟು ಸಾಫ್ಟಾಗಿ ಬರ್ತಾವೆ. ಇದನ್ನ ಒಂದು 20 ನಿಮಿಷ ನೆನೆಯಕ್ಕೆ ಇಟ್ಬಿಡ್ರಿ. ಇದು ಪಲ್ಯ ಮಾಡ್ಕೊಳಕ್ಕೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಇವು 4 ರೀ. ಇನ್ನು ಮುಂದೆ ಬೇಕು ಐಟಮ್ಸ್ ಹೇಳ್ಕೊಂಡು ಹೋಗ್ತೀನಿ ನಾನು ಏನೇನು ಬೇಕಂತೇಳಿ. 1-2 ಚಮಚ ಎಣ್ಣೆ ಹಾಕ್ಕೊಂಡೇನಿ ರೀ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೋಬೇಕು. ಚಟಾಪಟ ಅಂತ ಸಿಡಿಯಾಕತ್ವ ಅಂದ್ರೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ರೀ ಈರುಳ್ಳಿ, ಅವನ್ನ ಹಾಕ್ಕೋಬೇಕು. ಇದು ಬೆಸ್ಟ್ ಆಗುತ್ತೆ ರೀ ಕಾಂಬಿನೇಷನ್ ಇದಕ್ಕೆ. ಇವು ದೊಡ್ಡ ದೊಡ್ಡ ಸೈಜ್ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡೀನಿ ರೀ ನಾನು. ಸಣ್ಣದಾಗಿ ಹೆಚ್ಚಿನೂ ಇಟ್ಕೋಬೋದು, ಆ ಟೈಪ್ ಅಷ್ಟು ಚೆನ್ನಾಗಿ ಬರಲ್ಲ ಪಲ್ಯ, ಅದಕ್ಕೆ ಈ ಟೈಪ್ ಮಾಡೀನಿ. ಆಮೇಲೆ ಟೊಮೆಟೊ ಹಾಕ್ಕೋಬೇಕು. ಈರುಳ್ಳಿ 1-2 ನಿಮಿಷ ರೋಸ್ಟ್ ಆಗಲಿ ರೀ ಎಣ್ಣೆ ಒಳಗೆ. ಆಮೇಲೆ ಟೊಮೆಟೊ ಹಾಕೋರಿ. ಫಸ್ಟನ್ನೇ 2 ಮಿಕ್ಸ್ ಹಾಕೋಬೇಡ್ರಿ, ಅಂದರೆ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಲ್ಲ ಅಷ್ಟೆ. ಮತ್ತು ಇದು ಕಸೂರಿ ಮೇಥಿ ಅಂತೇಳಿ ಸಿಗುತ್ತೆ ನೋಡಿರಿ, ಎಲ್ಲ ಕಿರಾಣಿ ಸ್ಟೋರ್ಸ್ದಾಗ ಗೊತ್ತಿರ್ತೈತಿ ಅಂತ ಅನ್ಕೋತೀನಿ. ಕಸೂರಿ ಮೇಥಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊರಿ ಚಲೋತ್ನಾಗ ಎಣ್ಣೆ ಒಳಗೆ. 1-2 ನಿಮಿಷ ಫ್ರೈ ಆಗಲಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಚ್ಚ ಖಾರದ ಪುಡಿ ರೀ. ಇವು 3 ಹಾಕ್ಕೋಬೇಕು. ಸ್ವಲ್ಪ ಇದಕ್ಕೆ ಸ್ವೀಟ್ನೆಸ್ ಬೇಕಂತಂದ್ರೆ ಬೆಲ್ಲ ಹಾಕ್ಕೋಬೇಕು ರೀ. ಹುಳಿ ಇರ್ತೈತಲ್ಲ, ಅದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ ಪಲ್ಯ. ಆಮೇಲೆ ಸ್ವಲ್ಪ ಶೇಂಗಾ ಪುಡಿ ಹಾಕತ್ತೀನಿ ರೀ ನಾ ಇಲ್ಲಿ. ನೀವು ಇದಕ್ಕೆ ಕೊಬ್ಬರಿನೂ ಬೇಕಾದ್ರೆ ಹಾಕ್ಕೋಬೋದು, ಕಾಯಿ ತುರಿ. ನಾ ಇಲ್ಲಿ ಶೇಂಗಾ ಪುಡಿ ಹಾಕ್ಕೊಳತ್ತೀನಿ. ಇದು ಒಂಚೂರು ಸ್ವಲ್ಪ ಗ್ರೇವಿಯಾಗಿ ತಿಕ್ನೆಸ್ ಬರಲಿ ಅಂತೇಳಿ ಹಾಕತ್ತೀನಿ ರೀ ಅಷ್ಟೇ. ಓಕೆ ನೋಡಿರಿ, ಎಣ್ಣೆ ಒಳಗೆ ಈ ಟೈಪು 1-2 ನಿಮಿಷ ಕುದ್ರೆ ಈಗ ಪಲ್ಯ ರೆಡಿ ಆಯ್ತು ರೀ. ಓಕೆ, ಬರ್ರಿ ಪುಲ್ಕ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿರಿ, ನಾದಿ ಇಟ್ಕೊಂಡೀನಿ ಈಗಿಟ್ಟು. ಇದು 20 ನಿಮಿಷ ಆದಮೇಲೆ ಸಾಫ್ಟ್ ಆಗಿರ್ತೈತೆ ರೀ, ಅಗದಿ ಒಂಥರ ಅಷ್ಟು ಸಾಫ್ಟಾಗೇನು ಬರ್ತಾವೆ ರೀ ಪುಲ್ಕ. ಹೆಂಗೆ ಅಂತೇಳಿ ನಾನು ತೋರಿಸ್ತೀನಿ. ಆಮೇಲೆ ಇದು ಮಾಡೋದು ಮೆಥಡ್ ಐತ್ರಿ. ಇದು ಈ ಟೈಪ್ ಸಣ್ಣ ಸಣ್ಣ ಎಷ್ಟು ಸೈಜ್ ಬೇಕಷ್ಟು ನೋಡಿ ನಿಮ್ಗೆ ಉಳ್ಳಿ ಮಾಡಿ ಇಟ್ಕೊಂಡೀನಿ ರೀ ನಾನಿಲ್ಲಿ. ಇವನ್ನ ಇಷ್ಟು ಒಂದು ಸಣ್ಣ ಸೈಜ್ ರೌಂಡಾಗಿ ಮೊದಲು ಲಟ್ಟಿಸ್ಕೋಬೇಕು ರೀ. ಲಟ್ಟಿಸ್ಕೊಂಡು ಇದಕ್ಕೆ ಎಣ್ಣೆ ಹಚ್ಕೋಬೇಕು ರೀ ಒಂಚೂರು, ಭಾಳ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಚ್ಕೊಂಡು ಹಿಂಗೆ 4 ಪದರ ಇದನ್ನು ಒಳಸಿ ಮಡಿಚಿ ಲಟ್ಟಿಸ್ಬೇಕು ರೀ. ಇದು ಮೇನ್ ಟಿಪ್ಸ್ ರೀ. ಇದಕ್ಕೆ ಸಾಫ್ಟಾಗಿ ಬರ್ಬೇಕಂದ್ರೆ ಒಳಗೆ ಎಣ್ಣೆ ಹಚ್ಕೊಂಡು 1 ಸ್ಪೂನ್ ಅಷ್ಟು ಎಣ್ಣೆ ಹಚ್ಕೋರಿ. ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಚ್ಕೊಂಡು ಈ ಟೈಪ ಸಾಫ್ಟಾಗಿ ಲಟ್ಟಿಸ್ಕೋಬೇಕು ರೀ. ಇದನ್ನ ಪ್ರೆಷರ್ ಹಾಕ್ಬಾರ್ದು ಜಾಸ್ತಿ.
ಇಟ್ಟು ಸಾಫ್ಟನೇ ಇರುತ್ತೆ ರೀ ಇದು ನೋಡಿರಿ. ಈ ಟೈಪ್ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಚಪಾತಿ ಮಾಡೋದು ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಕೋಬೋದು ರೀ. ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತಾವೆ ರೀ ಇವು. ಅಥವಾ ಎಲ್ಲಾರ ಟ್ರಿಪ್ ಟ್ರಾವೆಲ್ಗೆ ಹೊಂಟ್ರೂ ಈ ಟೈಪ್ ಮಾಡ್ಕೊಂಡು ಹೋಗ್ಬೋದು ರೀ. ಇವೇನು ಕೆಡಂಗಿಲ್ಲ, 2 ದಿವಸ ಆದ್ರೂ ಅಷ್ಟೇ ಟೇಸ್ಟಾಗಿರ್ತಾವೆ. ಈ ಕಡೆ ತವಾ ಕಾಯ್ಸಕ್ಕಿಟ್ಟೀನಿ ರೀ, ಹಾಕೊಂಡೇನಿ ನೋಡಿರಿ. ಫ್ಲೇಮ ಒಂಚೂರು ಜಾಸ್ತಿ ಇಟ್ಕೋರಿ ಫಸ್ಟಿಗೆ. ಆಮೇಲೆ ಸಣ್ಣಗೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ ರೀ. ನಿಮ್ಗೆ ಗೊತ್ತಾಗತ್ತದ. ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದ ಬಂದ್ರೆ ಬೆಂದೈತಂತ ತಿಳ್ಕೊಬೇಕು. ಇನ್ನೂ ಇಲ್ಲಿ ಸ್ವಲ್ಪ ಆಗಿಲ್ಲ, ಫ್ಲೇಮ ಇನ್ನೂ ತವಿ ಕಾದಿದ್ದಿಲ್ಲ ರೀ, ಅದಕ್ಕೆ ಸ್ವಲ್ಪ ಜಾಸ್ತಿ ಇಟ್ಕೋರಿ ಫ್ಲೇಮ್ ನೀವು. ಓಕೆ, ಈಗ ನೋಡಿರಿ ಸಣ್ಣಗೆ ಬಂದಾವು. ನಾನು ಹೊಳ್ಸಿ ಹಾಕೊಂಡೀನಿ ರೀ. ಮತ್ತು 2 ಸೈಡ ಚೆನ್ನಾಗಿ ಬೇಯಿಸ್ಕೋಬೇಕು ರೀ ಇದು ಹಿಟ್ಟು. ಸ್ವಲ್ಪ ನಾರ್ಮಲ್ ಚಪಾತಿಗಿಂತ ಇವು ದೌಡ್ ಬೇಯೋಂಗಿಲ್ಲ, ಆದ್ರೂ ಒಂಚೂರು ವೇಟ್ ಮಾಡಿ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಬೇಯಿಸ್ಕೋಬೇಕು ಅಷ್ಟೇ. ಈ ಟೈಪ್ ನೋಡಿರಿ, ಇಲ್ಲಿ ಕಲರ್ ಬಂದೈತಲ್ಲ, ಹಿಂಗೆ ಒಂಚೂರು ಕಲರ್ ಬಂದ ತಕ್ಷಣ ಬೆಂದೈತಂತ ಅರ್ಥ. ಓಕೆ, ತೆಗೆದುಬಿಡೋಣ ಇದನ್ನು. ಇಷ್ಟು ಸಾಫ್ಟ್ ಆಗಿ ಬರ್ತಾವ್ರಿ ಇವು. ತೋರಿಸ್ತೀನಿ ನಾನು ನಿಮ್ಗೆ ಕೊನೆಯಲ್ಲಿ ಹೆಂಗೆ ಬಂದಾವ ಅಂತೇಳಿ. ನೋಡಿರಿ, ಫೈನಲಾಗಿ ಈ ಟೈಪ್ ಎಲ್ಲನೂ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು ರೀ. ಪುಲ್ಕ ಮತ್ತು ಈರುಳ್ಳಿ ಬಾಜಿ ರೆಡಿ ಆಗೈತೆ ರೀ ತಿನ್ನೋಕೆ. ಎಷ್ಟು ಸಾಫ್ಟ್ ಬರ್ತಾವ್ರಿ, ಚಪಾತಿಗಿಂತನೂ ಸಾಫ್ಟ್ ಇರ್ತಾವ್ರಿ ಇವು. ನಾದ್ಕೊಳ್ಳೋ ಮುಂದೆ ಇನ್ನೊಂದು ಟ್ರಿಕ್ ಏನಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೋಬೇಕ್ರಿ ನೀವು. ಹಿಟ್ಟು ನಾದ್ತಿರ್ತಿರಲ್ಲ ಆವಾಗ. ಚಪಾತಿ ಹಿಟ್ಟಾದ್ರೂ ಹಂಗೆ ರೀ, ಅಂದ್ರೆ ಸಾಫ್ಟ್ ಬರ್ತಾವವು ಚಪಾತಿ ಆಮೇಲೆ. ಓಕೆ, ಇದನ್ನು 2 ಸೈಡ ಬೆಂದೈತೆ ಚೆನ್ನಾಗಿ. ಈಗ ತೆಗೆದುಬಿಡೋಣ್ರಿ ಇದನ್ನು. ನೋಡಿರಿ, ಫೈನಲಿ ಈಗ ನಮ್ದು ಮೆಂತ್ಯ ಪುಲ್ಕ, ಖಾರದ ಪುಲ್ಕ ರೆಡಿ ಆಗೈತೆ ರೀ. ಇದಕ್ಕೆ ಬಾಜಿನೂ ರೆಡಿ ಆಗೈತಿ. ಸೂಪರ್ ಟೇಸ್ಟಿಯಾಗಿರುತ್ತೆ ರೀ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡ್ರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಷ್ಟು ಸಾಫ್ಟ್ ಬಂದಾವೆ ನೋಡಿರಿ.